ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ರಾಜ್ಯ, ದೇಶ, ವಿದೇಶ, ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವತ್ತಿನ ಟಾಪ್ 20ಯಲ್ಲಿ ಹಾರ್ಟ್ ಆಪರೇಷನ್ ಆದ ಬಳಿಕ ಎಚ್ಡಿಕೆ ಬೆಂಗಳೂರಿಗೆ ಆಗಮನ, ಮೊದಲ ಮಾತು. 3-4 ದಿನದಲ್ಲೇ ಚುನಾವಣಾ ಪ್ರಚಾರದ ಅಖಾಡಕ್ಕೆ ಇಳಿಯೋದಾಗಿ ಹೇಳಿಕೆ. ಆ ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ರೀತಿಯಲ್ಲಿ ಚುನಾವಣಾ ಪ್ರಚಾರ. ಹೊಳೆ ನರಸೀಪುರ ಲಕ್ಷ್ಮೀ ನರಸಿಂಹ ರಥೋತ್ಸವದಲ್ಲಿ ಕಾಲ್ತುಳಿತ, ರಥದ ಹಗ್ಗ ಎಳೆಯುವಾಗ ನೂಕುನುಗ್ಗಲು, ಭವಾನಿ ರೇವಣ್ಣ ಮುಖಕ್ಕೆ ಬಿದ್ದ ಬಾಳೆಹಣ್ಣು. ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರ ಬೈಕ್ ರ್ಯಾಲಿ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭಾಗಿ. ರ್ಯಾಲಿ ಮಧ್ಯ ಮೊಮ್ಮಗಳನ್ನ ಮುದ್ದಾಡಿದ ಹೆಬ್ಬಾಳ್ಕರ್. ಮಗನಿಗೆ ತಿಲಕ ಇಟ್ಟು ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿದ ಲಕ್ಷ್ಮೀ ಹೆಬ್ಬಾಳ್ಕರ್. ನಮ್ಮ ಕುಟುಂಬದ ಸಂಪ್ರದಾಯದಂತೆ ಯಾವುದೇ ಕೆಲಸ ಮಾಡುವ ಮುನ್ನ ಗಣೇಶನಿಗೆ ಪೂಜೆ ಸಲ್ಲಿಸಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಕೆಲಸ ಆರಂಭ ಎಂದ ಮೃಣಾಲ್ ಹೆಬ್ಬಾಳ್ಕರ್. ಬರ ನಿರ್ವಹಣೆಯಲ್ಲಿ ಸಿದ್ದು ಸರ್ಕಾರ ಸಂಪೂರ್ಣ ವಿಫಲ, ಮರೆಮಾಚಲು ಕೇಂದ್ರ ಸರ್ಕಾರದ ವಿರುದ್ಧ ಕೋರ್ಟ್ ಮೊರೆ ಹೋಗಲಾಗಿದೆ ಎಂದು ಬಿವೈ ವಿಜಯೇಂದ್ರ ಕಿಡಿ. ಕೇಂದ್ರದಿಂದ ಬಂದಿರುವ ಅನುದಾನಗಳ ಪಟ್ಟಿಯನ್ನ ಮುಂದಿಟ್ಟು ಸಿಎಂಗೆ ಹಲವು ಪ್ರಶ್ನೆ. ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಹಿಂದಿ ಇಂಗ್ಲಿಷ್ ಬರೋದಿಲ್ಲ, ಮತ ಹಾಕಬೇಡಿ. ಕಾಂಗ್ರೆಸ್ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಜಯಪ್ರಕಾಶ್ ಹೆಗಡೆ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ಮನೆಯಲ್ಲಿಯೇ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ವೋಟರ್ ಲಿಸ್ಟ್ಗೆ ಹೆಸರು ನೋಂದಣಿ ಮಾಡಬಹುದು. ಚುನಾವಣಾ ಆಯೋಗದ ವೆಬ್ ಅಥವಾ ಆಪ್ ಮೂಲಕ ನಾಳೆಯೇ ಕೊನೆಯ ದಿನ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹಗಿಂತ ಉತ್ತಮ ಅಭ್ಯರ್ಥಿ ಸಿಕ್ಕಿದ್ದಾರೆ. ಬಿಜೆಪಿ ಲೋಕಸಭಾ ಚುನಾವಣೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಚ್ಚರಿ ಹೇಳಿಕೆ. ಹೈಕಮಾಂಡ್ ಅವಕಾಶ ನಿರಾಕರಿಸಲು ಕಾರಣವೇನು ಎನ್ನುವುದು ನಿಗೂಢ. ಶಾಸಕ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಬಿಜೆಪಿ ಸೇರ್ಪಡೆಯಾಗುವುದು ಬಹುತೇಕ ಖಚಿತ. ಬೆಂಗಳೂರಿನ ನಿವಾಸದಲ್ಲಿ ಕೆಆರ್ಪಿಪಿ ಕಾರ್ಯಕರ್ತರ ಸಭೆ, ಇಂದು ಅಥವಾ ನಾಳೆ ಘೋಷಣೆ ಸಾಧ್ಯತೆ. 2024-25ಕ್ಕೆ ಸಿಬಿಎಸ್ಇ 3ರಿಂದ 6ನೇ ತರಗತಿಗೆ ಹೊಸ ಪಠ್ಯಕ್ರಮ. ಇತರ ತರಗತಿಗಳ ಪಠ್ಯಕ್ರಮ ಮತ್ತು ಪಠ್ಯಪುಸ್ತಕಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಿಬಿಎಸ್ಇ ಅಧಿಕಾರಿಗಳು ಸ್ಪಷ್ಟನೆ. ಆತ್ಮಾಹುತಿ ದಾಳಿ ನಡೆಸಿದ ಬಂದೂಕುಧಾರಿಗಳು. 1.5 ನಿಮಿಷದ ವಿಡಿಯೋ ಶೇರ್ ಮಾಡಿದ ಐಸಿಸ್. ದುಷ್ಕರ್ಮಿಗಳ ಕೈಯಲ್ಲಿ ಅಸಾಲ್ಟ್ ರೈಫಲ್ಗಳು ಮತ್ತು ಚಾಕುಗಳು. ಕರಗ ಹೊರಲು 3 ಗುಂಪುಗಳ ಜಿದ್ದು, ಇತಿಹಾಸ ಪ್ರಸಿದ್ಧ ಆಚರಣೆಯೇ ರದ್ದು. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಭಕ್ತಗಣ ಬೇಸರ. ಅಯೋಧ್ಯೆಯ ರಾಮಲಲ್ಲಾನಿಗೆ ಮೊದಲ ಹೋಳಿ. ದೇವಾಲಯದ ಸರಣಿ ಚಿತ್ರಗಳನ್ನ ಎಕ್ಸ್ನಲ್ಲಿ ಹಂಚಿಕೊಂಡ ರಾಮ್ ಜನ್ಮಭೂಮಿ ತೀರ್ಥಕ್ಷೇತ್ರ. ಅಲಂಕೃತ ರಾಮನ ವಿಗ್ರಹವನ್ನ ಪೂಜಿಸಿ ಪಾವನರಾದ ಭಕ್ತಗಣ. ಬೆಂಗಾಲಿ ಮುಸ್ಲಿಮರು ಬಹುಪತ್ನಿತ್ವ ತ್ಯಜಿಸಬೇಕು. ಬಾಲ್ಯ ವಿವಾಹದಂತಹ ಆಚರಣೆಗಳನ್ನ ನಿಲ್ಲಿಸಬೇಕು. ಶಿಕ್ಷಣಕ್ಕೆ ಆದ್ಯತೆ ನೀಡಬೇಕು. ಹಿಮಂತ ಬಿಸ್ವಾ ಶರ್ಮಾ ಕಂಡೀಷನ್. ಕಲಬೆರಕೆ ಮದ್ಯ ಸೇವಿಸಿ 21 ಮಂದಿ ಸಾವು, 40 ಮಂದಿ ತೀವ್ರ ಅಸ್ವಸ್ಥ. ಪ್ರಕರಣ ಸಂಬಂಧ ಇದುವರೆಗೆ 6 ಮಂದಿ ಬಂಧನ. ಪಂಜಾಬ್ನ ಹಾಡಿ ಸಂಗ್ರೂರ್ನಲ್ಲಿ ಘಟನೆ. ಕ್ರೀಡಾಂಗಣದಲ್ಲಿ ಸಿಗರೇಟ್ ಸೇದಿದ ಕೋಲ್ಕತಾ ನೈಟ್ ರೈಡರ್ಸ್ ಸಹಮಾಲಿಕ ಶಾರುಖ್ ಖಾನ್. ಸಿಗರೇಟ್ ಸೇದಿ ಎಲ್ಲರ ಕೆಂಗಣ್ಣಿಗೆ ಗುರಿ. ಈ ರೀತಿ ದುರ್ವರ್ತನೆ ತೋರ್ತಾ ಇರೋದು ಇದೇ ಮೊದಲೇನಲ್ಲ ಎಂದು ನೆಟ್ಟಿಗರು ಆಕ್ರೋಶ. ಬಹುನಿರೀಕ್ಷಿತ ಯಶ್ ಚಿತ್ರ ಟಾಕ್ಸಿಕ್ನಲ್ಲಿ ನೀವು ನಟಿಸಬಹುದು. ಮಕ್ಕಳು, ಪುರುಷರು, ಮಹಿಳೆಯರು ಸೇರಿದಂತೆ ಕಲಾವಿದರ ಆಡಿಷನ್ ನಡೆಸಲು ಚಿತ್ರತಂಡ ಪ್ರಕಟಣೆ. ಮಾರ್ಚ್ 25ರ ಒಳಗೆ ನಿಮ್ಮ ಪರಿಚಯದ ವಿಡಿಯೋ ಮತ್ತು ನಿಮ್ಮ ಅಭಿನಯದ 1 ನಿಮಿಷದ ವಿಡಿಯೋವನ್ನ 8618706690 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಕನ್ನಡಿಗನ ಔಟ್ ಮಾಡಿದ ಸಂಭ್ರಮದಲ್ಲಿ ಯಂಗ್ ಸ್ಟಾರ್ ಅವಾಂತರ. ವೇಗದ ಬೌಲರ್ ಹರ್ಷಿತ್ ರಾಣಾ ಬ್ಯಾಟರ್ ಮಾಯಾಂಕ್ ಅಗರ್ವಾಲ್ ರನ್ ಔಟ್ ಮಾಡಿದಾಗ ಹರ್ಷಿತ್ ರಾಣಾ ರಿಯಾಕ್ಷನ್ ಫುಲ್ ವೈರಲ್. ಈಗಲೇ ಇದೆಲ್ಲ ಬೇಡ ಮರಿ ಎಂದು ನೆಟ್ಟಿಗರು ಆಕ್ರೋಶ. ಸೋನು ಗೌಡ ಅಕ್ರಮ ದತ್ತು ಪ್ರಕರಣ. ಪೊಲೀಸರಿಂದ ಸ್ಥಳ ಮಹಜರು. ಇಂದು ಸೋನುರನ್ನ ರಾಯಚೂರಿಗೆ ಕರೆದೊಯ್ದ ಖಾಕಿ ಪಡೆ.
ಪ್ರೇಕ್ಷಕರ ಮನಗಿದ್ದ ಬ್ಲಿಂಕ್ ಶೋಗಳ ಸಂಖ್ಯೆ ಗಣನೀಯ ಹೆಚ್ಚಳ, ಬ್ಲಿಂಕ್ ಸಿನಿಮಾ ನೋಡುವ ಇಂಗಿತ ವ್ಯಕ್ತಪಡಿಸಿದ ಶಿವಣ್ಣ. ಇದಿಷ್ಟೇವರೆಗಿನ ಟಾಪ್ 20 ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್.